ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಾದ್ರೆ ಇತ್ತೀಚಿನ ದಿನದಲ್ಲಿ ಕರ್ನಾಟಕದಲ್ಲಿ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತೇಳಿ. ಈ ಒಂದು ಯೋಜನೆ ಅಡಿಯಲ್ಲಿ ಯಾವೊಂದು ರೈತರು ಜಮೀನನ್ನ ಕಳ್ಕೊಂಡಿದ್ದಾರಲ್ಲ, ಅಂದ್ರೆ ಸರ್ಕಾರ ಅಡಿಯಲ್ಲಿ ಈ ಒಂದು ಭೂಮಿ ಹೋಗಿದ್ದಲ್ಲ, ಆ ಒಂದು ಭೂಮಿ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಇಟ್ಟಿದ್ದೀರಿ, ಇಷ್ಟೇ ನಮಗೆ ಪರಿಹಾರ ಹಣ ಕೊಡ್ಬೇಕಂತೇಳಿ. ಆ ಎಲ್ಲ ಡಿಸಿಷನ್ ಮಾಡ್ಕೊಂಡು CM ಸಿದ್ದರಾಮಯ್ಯನವರು ಈಗ ಪರಿಹಾರ ಹಣವನ್ನ ಘೋಷಣೆ ಕೊಟ್ಟಿದ್ದಾರೆ. ಈ ನೀರಾವರಿ ಭೂಮಿಗೆ ಎಷ್ಟು ಕೊಡಬೇಕು, ಒಣ ಭೂಮಿಗೆ ಎಷ್ಟು ಕೊಡ್ಬೇಕು ಅಂತೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಯಾವೊಂದು ರೈತರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಪ್ರತಿಯೊಂದು ಮಾಹಿತಿ ಇರತ್ತೆ. ಅದಷ್ಟೇ ಅಲ್ಲ, ಇನ್ನೂ ಯೋಜನೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಆ ಎಲ್ಲ ಯೋಜನೆ ಬಗ್ಗೆ ಪಟ್ಟಿ ನಿಮ್ಮ ಮುಂದೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆಸನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ ಈ ಒಂದು ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಸರ್ಕಾರದವರು ಸುಮ್ಮನೆ ಬಿಟ್ರು, ರಾಜಕಾರಣವ್ರು ಬಿಡ್ತಾ ಇಲ್ಲ, ರಾಜಕಾರಣವ್ರು ಸುಮ್ಮನೆ ಬಿಟ್ರು, ಅಧಿಕಾರಿಗಳು ಬಿಡ್ತಾ ಇಲ್ಲ. ಯಾವ್ದು ಕಡೆ ಅಂದ್ರೆ ಬರೇ ಲೂಟಿ ಮಾಡೋದು, ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಯಾವ್ದಾದ್ರು ಸಿಗ್ನೇಚರ್ ಮಾಡ್ಬೇಕಂದ್ರೆ ಕೂಡ ಅಲ್ಲಿ ಲೂಟಿ. ಅದ ನಂತರ ಯಾವ್ದಾದ್ರು ಕಷ್ಟಪಟ್ಟು ಅವರೇ ದುಡ್ದಿರ್ತಾರೆ, ಚೆನ್ನಾಗಿ ಬೆಳಿ ಬಂದಿರತ್ತೆ, ಅದನ್ನ ಮಾರಾಕ್ ಹೋದ್ರೆ ಸರಿಯಾಗಿ ಬೆಲೆ ಕೊಡಲ್ಲ, ಇದೊಂದು ಲೂಟಿ. ಅದ ನಂತರ ಒಳ್ಳೆ ರೀತಿಯಲ್ಲಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಸರ್ಕಾರದಿಂದ ಹಣನೇ ಕೊಡಲ್ಲ, ಇಲ್ಲಿ ಲೂಟಿ ಆಗ್ತಾ ಇದೆ. ಪ್ರತಿಯೊಂದು ಕಡೆಯಿಂದ ಈಗ ಒಟ್ಟಾರೆ ಎಲ್ಲ ಸುತ್ತಮುತ್ತಲಿನಿಂದ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ನನಗ ನೋಡಿರೋ ಪ್ರಕಾರ ಪ್ರತಿಯೊಂದು ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಹೋರಾಟ ಮಾಡಲೇಬೇಕು. ಹೋರಾಟ ಮಾಡಿದ್ರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ರೈತರು ನೀವು ತಕ್ಕಂತೆ ಎಲ್ಲ ಒಂದು ಸೌಲಭ್ಯ ಸಿಗತ್ತೆ. ಇಲ್ಲ ಅಂದ್ರೆ ಸೌಲಭ್ಯ ಸಿಗೋದೇ ಇಲ್ಲ. ಈ ಒಂದು ರಾಜಕಾರಣಿಗಳು ಅವರೊಂದು ಸಂಸ್ಥೆಗಳನ್ನ ತಯಾರು ಮಾಡೋ ಸಲುವಾಗಿ, ಅವರೊಂದು ಇನ್ಸ್ಟಿಟ್ಯೂಟಿವ್ ವಿಶ್ವವಿದ್ಯಾಲಯಗಳನ್ನ ಬೆಳೆಸೋ ಸಲುವಾಗಿ ಎಲ್ಲ ಹಣವನ್ನ ನಿಮಗೆ ಸಿಗುವಂತ ಯೋಜನೆ ಹಣ ಕೂಡ ಅವ್ರು ಬಳಸ್ಕೋತಿರ್ತಾರೆ. ನಿಮ್ಮ ಹಕ್ಕಿರತ್ತೆ, ನೀವು ಕೇಳಬೇಕಾಗತ್ತೆ. ಈ ಒಂದು ಭಾರತ ದೇಶಕ್ಕೆ ಸಂವಿಧಾನ ಇದೆ, ಆ ಒಂದು ಕಾನೂನಿದೆ, ಕಾನೂನಿಗೆ ಸಂಬಂಧಪಟ್ಟಂತೆ ಅನ್ವಯವಾಗುವಂತೆ ಅದಕ್ಕೆ ನಿಯಮಗಳ ಪ್ರಕಾರ ಎಲ್ಲ ಒಂದು ಸರ್ಕಾರಕ್ಕೆ ನಿಮ್ಗೇನು ಸಮಸ್ಯೆ ಇದೆಯಲ್ಲ ಅವರಲ್ಲಿ ಇಡೀ ಅವ್ರು ಬಗೆಹರಿಸ್ತಾರೆ. ಬಗೆಹರಿಸಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೊಟ್ಟು ಬರತ್ತಲ್ಲ, ಅವಾಗ ನಿಮ್ಮ ಪವರು ಏನಂತ ತೋರಿಸಿ ರೈತರಿಗೆ ಹೇಳ್ತಾ ಇರೋದು. ನೋಡಿ, ರೈತರಿಗೆ ತುಂಬಾ ಅಂದ್ರೆ ಕಾಲನ ಕಸ ಕಾಣ್ತಾ ಇದ್ದಾರೆ ಈ ಒಂದು ರೈತರು. ಈ ಒಂದು ರಾಜಕಾರಣಿಗಳು ರೈತರಂದ್ರೆ ಮರ್ಯಾದೆ ಕೊಡೋದಿಲ್ಲ. ಹೋಗೋ ಬಾರ ಅಂತ ಮಾತಾಡ್ತಾ ಇರ್ತಾರೆ. ರೈತ ನಮ್ಮ ಒಂದು ಭಾರತದ ಬೆನ್ನೆಲುಬು. ಮೊದಲು ಅಧಿಕಾರಿಗಳಿಗೆ ಮರ್ಯಾದೆ ಕೊಡ್ತಿರೋ ಬಿಡ್ತಿರೋ ಎರಡನೇ ಮಾತು, ಬಟ್ ರೈತರಿಗೆ ಮರ್ಯಾದೆ ಕೊಡ್ಲೇಬೇಕು. ಇದೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳಿ ಜಾರಿ ಮಾಡಿದಾರಲ್ಲ, ಇದರಲ್ಲಿ ಭೂಮಿ ರೈತರದು ಸರ್ಕಾರಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಕಳ್ಕೊಂಡಿದ್ದಾರೆ ತುಂಬಾ ಜನ ರೈತರು. 20 ಗ್ರಾಮಗಳಲ್ಲಿ ಮುಳುಗಡೆ ಆಗಿತ್ತು. ಅದ ನಂತರ 70,000ಕ್ಕೂ ಹೆಚ್ಚು ಹಣ ವೆಚ್ಚ ಆಗೈತೆ. ಈ ಒಂದು ಪರಿಹಾರ ಹಣ ಮೊತ್ತ ಬೇಡಿಕೆ ತಕ್ಕಂತೆ ಬದಲಿಸುವ ಯೋಜನೆ ಪರಿಸ್ಥಾತ ಅಂತ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ಎಷ್ಟು ಕೊಡ್ತಿದ್ದಾರೆ ಒಂದೊಂದು ತಿಳಿಸ್ಕೊಡ್ತೇನೆ. ಈಗ ಬಂದಿರುವಂಥ CM ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಇಲ್ಲಿ ನೋಡಿ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಂಗಳವಾರ ನಡೆದಿರುವಂಥ ಸಭೆ, ಈ ಒಂದು ವಿಶೇಷ ಸಚಿವರ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ನೀರಾವರಿ ಜಮೀನು ಎಕರೆಗೆ 40 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಅದ ನಂತರ ಒಣ ಭೂಮಿ ಎಕರೆಗೆ 30 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಆದರೆ ರೈತರು ಇಟ್ಟಿರೋದು ಬೇಡಿಕೆ ಎಷ್ಟಪ್ಪ ಅಂದ್ರೆ, ನಮಗೆ ಸರ್ಕಾರ ಪರಿಹಾರ ಕೊಡುವುದಾದರೆ ನೀರಾವರಿ ಜಮೀನಿಗೆ 45,000 ರೂಪಾಯಿ ಕೊಡಬೇಕು. ಇದು ರೈತರು ಕೊಟ್ಟಿರುವಂತ ಬೇಡಿಕೆ, ಸರ್ಕಾರಕ್ಕೆ ಇಟ್ಟಿರುವಂತ ಬೇಡಿಕೆ. 1 ಎಕರೆಗೆ 45,000 ರೂಪಾಯಿ 45,000 ಅಲ್ಲ, 45 ಲಕ್ಷ ಹಣ ಕೊಡಬೇಕು. ಅದ ನಂತರ 45 ಲಕ್ಷದಿಂದ 50 ಲಕ್ಷ ರೂಪಾಯಿ ನೀರಾವರಿ ಜಮೀನಿಗೆ ಅಮೌಂಟ್ ಕೊಡಬೇಕು. ಅದ ನಂತರ ಈ ಒಂದು ಒಣ ಬೇಸಾಯ ಭೂಮಿಗಳಿಗೆ 35 ಲಕ್ಷದಿಂದ 40 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನೀವು ಬೇಡಿಕೆ ಇಟ್ಟಿದ್ದೀರಿ ಸರ್ಕಾರಕ್ಕೆ. ಬಟ್ ಈ ಒಂದು ಡಿಸಿಷನ್ ಮಾಡಿಕೊಂಡು ಈಗ ನಿಮಗೆ ಎಷ್ಟು ಅಮೌಂಟ್ ಕೊಡ್ತಿದ್ದಾರೆ ಅಂದ್ರೆ, ನೀರಾವರಿ ಜಮೀನು ಇರತ್ತಲ್ಲ ಅದಕ್ಕೆ 40 ಲಕ್ಷ, ಒಣ ಭೂಮಿ ಜಮೀನಿಗೆ 30 ಲಕ್ಷ, ಇಷ್ಟು ಒಂದು ಘೋಷಣೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನ್ಸುತ್ತೆ? ನಿಮಗೆ ಹೂ ಅಂದ್ರೆ ಹೂ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ನೀವು ಹೋರಾಟ ಮಾಡಿದ್ರೆ ಮತ್ತೆ ನಿಮಗೆ 2-3 ಲಕ್ಷ ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಸರ್ಕಾರದಿಂದ. ಏನು ಹೇಳಕ್ಕಾಗಲ್ಲ, ಮಾಡಬಹುದು. ಯಾಕಂದ್ರೆ ನಿಮ್ಮೊಂದು ಆಸ್ತಿ ಅದು, ನೀವು ಡಿಸಿಷನ್ ಮಾಡಬೇಕು. ಆ ಒಂದು ಜಮೀನಿಗೆ ನೀವೇನು ಫಿಕ್ಸ್ ಮಾಡ್ತಿರಲ್ಲ, ಸರ್ಕಾರ ಅಮೌಂಟ್ ಕೊಟ್ಟು ತಗೋಬೇಕು, ಅದರಿಂದ ನಿಮಗೆ ಪರಿಹಾರ ಹಣ ಕೊಡಬೇಕು. ಅದನ್ನ ಬಿಟ್ಟು ನೀವು ಹೇಳ್ದಂಗೆ ಅವ್ರು ಕೇಳಿಲ್ಲ ಅಂದ್ರೆ ಮುಗೀತು. ಅವ್ರು ಹೇಳ್ದಂಗೆ ನೀವು ಕೇಳ್ಕೊತ ಬಿದ್ದಿರ್ಬೇಕಾಗತ್ತೆ. ಪಿಕ್ಚರ್ದಲ್ಲಿ ತೋರಿಸ್ತಲ್ಲ, ಸಿನಿಮಾದಲ್ಲಿ ಆ ರೀತಿಯ ಪರಿಸ್ಥಿತಿ ಬರತ್ತೆ. ನೋಡಿ ಸ್ನೇಹಿತರೆ, ಸರ್ಕಾರಕ್ಕೆ ಅನ್ನ ಕೊಡ್ತಿದ್ದಾರ ಅಂದಮೇಲೆ ಅವ್ರು ಹೇಳ್ದಂಗೆ ನೀವು ಕೇಳಲ್ಲ, ನೀವು ಹೇಳ್ದಂಗೆ ಅವ್ರು ಕೇಳಬೇಕಾಗತ್ತೆ. ನೋಡಿ, ನಾನು ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಕೆಲವು ಜನ ವಾದ ವಿವಾದಗಳು ಆಗ್ಬೋದು. ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇವೆ. ಅಷ್ಟೆಲ್ಲ ಸ್ನೇಹಿತರೆ, ಇನ್ನೊಂದು ಕಡೆ ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ
ಸರ್ಕಾರ ಜಮೀನು ಕಸ್ಕೋತಾ ಇದೆ. ರಾಮನಗರ ತಾಲೂಕಿನಲ್ಲಿ ಬಿಡದಿ ರಿಯಲ್ ಎಸ್ಟೇಟ್ ಅಭಿವೃದ್ಧಿಗೆ 6,500 ಎಕರೆ ಕೃಷಿ ಭೂಮಿಯೇ ಬೇಕಾ? ಸರ್ಕಾರ ಏನು ಮಾಡಿದೆ ಅಂದರೆ ಬಿಡದಿ ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಸುಮಾರು 6,500 ಎಕರೆ ರೈತರ ಭೂಮಿಯನ್ನು ಕಸ್ಕೋತಾ ಇದೆ ಈ ಒಂದು ಸಂಸ್ಥೆ ಅಭಿವೃದ್ಧಿಗೊಳಿಸೋ ಸಲುವಾಗಿ. ನೋಡಿ ಸ್ನೇಹಿತರೆ, ಪಾಪ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಅನ್ಯಾಯ ಮಾಡೋದು ರೈತರ ಮೇಲೆ ಆಗ್ತಾ ಇದೆ. ರೈತರಂದ್ರೆ ಅಷ್ಟೊಂದು ಕೇವಲ ಆಗಿಬಿಟ್ರೆ ಈ ಒಂದು ಸರ್ಕಾರಕ್ಕೆ. ರೈತರು ಏನಾದ್ರೂ ಮನಸ್ಸು ಮಾಡಿದ್ರೆ ಈ ಒಂದು ರಾಜಕಾರಣಿಗಳ ಸಚಿವರನ್ನ, CM ದವರನ್ನ, ಅದ ನಂತರ ಮಾಜಿ CM ದವರನ್ನ ಇವತ್ತೇ ತಲೆಗಳಿಸ್ಬೋದು. ಆದ್ರೆ ಪಾಪ ರೈತರು ದೊಡ್ಡ ಮನುಷ್ಯದವರು ಮಾಡಲ್ಲ ಆ ರೀತಿಯಾಗಿ. ಎಲ್ಲ ದುಡ್ಕೊಂಡು ತಿನ್ನಿ ಅಂತ ಹೇಳಿ ಬಿಡ್ತಾರೆ. ಬಟ್ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಆಗ್ತಾ ಇದೆ. ಇದು ರಾಮನಗರ ತಾಲೂಕಿನ ಬಿಡದಿ ಹುಬ್ಬಳ್ಳಿಯಲ್ಲಿ ಜಾರಿಗೊಳಿಸಲು ಉದ್ದೇಶಿಸುವ ಗ್ರೇಟರ್ಸ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ CBDIT ಯೋಜನೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ರೈತರು ಧರಣಿ ಆರಂಭಿಸಿದ್ದು ಬಿಜೆಪಿ ನಾಯಕರು ಸ್ಥಳಕ್ಕೆ ತೆರಳಿ ಹೋರಾಟಕ್ಕೆ ಬೆಂಬಲಿಸಿದರು. ಅಲ್ಲಿ ಈ ರೀತಿಯಾಗಿ 6,500 ಜಮೀನು ಎಕರೆಗಳನ್ನ ಯಾಕೆ ಕಸ್ಕೋತಾ ಇದ್ದೀರಾ? ರಾಮನಗರದಲ್ಲಿ ಇದೆಲ್ಲ ನಡೀತಾ ಇದೆ. ನೋಡಿ ಸ್ನೇಹಿತರೆ, ಇವತ್ತೆಲ್ಲ ನಾಳೆ ನಿಮ್ಮ ಒಂದು ಭೂಮಿ ಕೂಡ ಈ ಒಂದು ಸರ್ಕಾರ ಕಣ್ಣು ಹಾಕ್ಬಹುದು. ಈಗಲೇ ಎಚ್ಚೆತ್ತುಕೊಳ್ಳಿ. ಯಾವುದೇ ಒಂದು ಹೆಸರು ಹೇಳ್ಕೊಂಡು, ನೆಪ ಹೇಳ್ಕೊಂಡು ನಿಮ್ಮೊಂದು ಭೂಮನ ಕಸ್ಕೋಬಹುದು. ಅಂದ್ರೆ ಈಗ ರಾಜಕಾರಣಿಗಳ ತಲೆ ಹೆಂಗಿರತ್ತಂದ್ರೆ ಒಂದೇ ತಲೆ ಇರೋದಿಲ್ಲ. ರಾವಣಿಗೆ 10 ತಲೆ ಆದ್ರೆ ಈ ಒಂದು ರಾಜಕಾರಣಿಗಳಿಗೆ 20, 30, 40 ತಲೆಗಳು ಇರ್ತವೆ. ನನ್ನ ಹತ್ರ ಒಂದು ಬೇರೆ ಮಾತಾಡೋದು, ಬೇರೆದವ್ರ ಹತ್ರ ಒಂದು ಬೇರೆ ಮಾತಾಡೋದು, ಅಲ್ಲಿ ಅದ ನಂತರ ಮತ್ತೊಂದು ಮನೆಗೆ ಹೋದ್ರೆ ಅಲ್ಲಿ ಬೇರೆ ಮಾತಾಡೋದು, ಅಚ್ಚೆ ಮನೆಗೆ ಹೋದ್ರೆ ಮತ್ತೆ ಅಲ್ಲಿ ಬೇರೆ ಮಾತಾಡೋದು, ಈ ರೀತಿಯಾಗಿ ಆಗತ್ತೆ.